ಅಂತ ಹೇಳಿ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಅವರನ್ನು ವಿನಂತಿಸ್ತಾ ಇದ್ವಿ. ಮೊದಲನೆಯ ಗ್ರಂಥವನ್ನ ಇದೀಗ ಸ್ವಾಮಿಯವರು ಮಾಡಿದಂತಹ ಸಂವಾದಗಳ ಸಂಗ್ರಹ ಈಗ ಜನರಿಗೆ ಲಭ್ಯವಾಗ್ತಾ ಇದೆ. ವಿಧಾನ ಪರಿಷತ್ತಿನಲ್ಲಿ ಸದನ ಶೂರ ಬಿಜಿ ಪುಟ್ಟಸ್ವಾಮಿ ಗ್ರಂಥ ಬಿಡುಗಡೆಯನ್ನ ಗೊಳಿಸ್ತಾ ಇದ್ದಾರೆ ಸಚಿವರು. ಪ್ರೊಫೆಸರ್ ಕೆ ಭೈರಪ್ಪ ಅವರು ರಚಿಸಿರುವಂತಹ ಗಾಳಿಯ ಸಚಿವರು ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿ ಬಹುಶಃ ನಿಮಗೆಲ್ಲ ಜ್ಞಾಪಕ ಇದೆಯಾ ಗೊತ್ತಿಲ್ಲ. 1982ರಲ್ಲಿ ನಾನು ಶಾಸಕನಾಗಿ ವಿಧಾನ ಪರಿಷತ್ಗೆ ಹೋದಾಗ ಅವರು ಸಹ ವಿಧಾನ ಪರಿಷತ್ತಿನಲ್ಲಿ ಅವಾಗ ಬಂದಿದ್ದರು. ಆದರೆ ನಾನು ಅವರಿಬ್ಬರು ಸಹ 6 ವರ್ಷಗಳ ಕಾಲ ಜೊತೆಯಲ್ಲಿ ಕೆಲಸ ಮಾಡಿದ್ದೇವೆ. ನನ್ನ ಏನು ಕೆಲಸ ಅಂತಕ್ಕಂಥ ಅವರು ಗೊತ್ತು. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಸಜ್ಜನಿಕೆಯ ರಾಜಕಾರಣಿಯಾಗಿದ್ದಾರೆ ಮತ್ತು ದಕ್ಷತೆ ರಾಜಕಾರಣಿಯಾಗಿದ್ದಾರೆ. ಅವ್ರ ಕೈಲಿ ನಾನು ಸದನದಲ್ಲಿ ಮಾಡಿದಂಥ ಕೆಲಸ ಅವ್ರಿಗೆ ಚೆನ್ನಾಗಿ ಪರಿಚಯ ಇದೆ. ಅದಕ್ಕೋಸ್ಕರವಾಗಿ ಅವ್ರ ಕೈಲಿ ಪುಸ್ತಕವನ್ನು ಬಿಡುಗಡೆ ಮಾಡಿಸ್ಬೇಕು ಅಂತೇಳಿ ಅವರು ಕರ್ನಾಟಕ ಬಂದಿದ್ದಾರೆ. ಅವ್ರಿಗೂ ನಾನು ಆಭಾರಿಯಾಗಿದ್ದೇನೆ. ಪ್ರೊಫೆಷನಲ್ ನಮ್ಮ ಪೂರ್ವ ಪಾರಂಪರಿಕವಾದಂಥ ಕಸುಬು ಗಾಣವನ್ನು ಆಗಿರ್ತಕ್ಕಂಥದ್ದು. ಆ ಗಾಣದ ಎಣ್ಣೆ ಅತ್ಯಂತ ಆರೋಗ್ಯಕರವಾದಂಥ ಎಣ್ಣೆ ಜನಗಳಿಗೆ. ಈ ಯಾಂತ್ರಿಕ ಯುಗ ಬಂದ ಮೇಲೆ ಯಾಂತ್ರಿಕ ಯುಗದಲ್ಲಿ ಕಲುಷಿತ ನಿಶ್ಚಿತ ಪೊಲ್ಯೂಟೆಡ್ ಎಣ್ಣೆಗಳನ್ನ ಕಡಿಮೆ ಬೆಲೆಗೆ ಮಾಡೋದ್ರಿಂದ ಇವತ್ತು ನಮ್ಮ ಗಾಣಿಗಳೆಲ್ಲ ನಿರುದ್ಯೋಗಿಗಳಾಗಿದ್ದಾರೆ. ನಾವು ಮೊದಲು ಕಸು ಮೇಲೆ ಜೀವನ ಮಾಡ್ತಾ ಇದ್ದರಿಂದ ನಮ್ಮ ತಂದೆ ತಾಯಿಗಳು ನಾನು ಗಾಣ ಹೊಡಿತಾ ಇದ್ದೆ, ಗಾಣ ಅನಿಸ್ತಾ ಇದ್ದೆ ನಮ್ಮ ಹಳ್ಳಿನಲ್ಲಿ. ಅದರಿಂದ ಯಾರು ನಮ್ಮ ಹಿಂದುಳಿದ ವರ್ಗಗಳು ಶ್ರಮಿಕ ಜೀವನ ಇದ್ದಾರೆ, ಶ್ರಮಿಕರಿದ್ದಾರೆ, ಶ್ರಮಜೀವಿಗಳು. ಆ ಶ್ರಮಜೀವಿಗಳು ಎಲ್ಲರೂ ಸಹ ಯಾರು ವಿದ್ಯೆ ಕೆಲಸಕ್ಕೆ ಹೋಗಲಿಲ್ಲ, ಜಮೀನನ್ನ ಹಿಡಿಯೋದಕ್ಕೆ ಹೋಗಲಿಲ್ಲ, ಇಂಡಸ್ಟ್ರಿ ಮಾಡೋದಕ್ಕೆ ಹೋಗಲೇ ಇಲ್ಲ. ಯಾಕಂದ್ರೆ ಹಣ ಇಲ್ಲ ಅವತ್ತು. ಆದರೆ ನಮ್ಮ ಕಸುಬಿನಲ್ಲಿದ್ದಂಥ ಅವರು ಕಸುಬನ್ನು ಕಳ್ಕೊಂಡ್ಮೇಲೆ ನಮ್ಮ ಯುವಕರ ನಿರುದ್ಯೋಗಿಗಳಾಗಿ ಇವತ್ತು ಕೂಲಿ ಮಾಡ್ತಾ ಇದ್ದಾರೆ, ಕೆಲವು ಸಣ್ಣ ಪುಣ್ಣ ವ್ಯವಹಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಿಜವಾಗಿ ಅಭಿವೃದ್ಧಿ ನಿಗಮ ಹೇಗೆ ಕೊಡಬೇಕು ಅಂದರೆ ನಮ್ಮಂತರ ಶ್ರಮಿಕ ಪಕ್ಕಕ್ಕೆ ಕೊಡಬೇಕು. ಇದನ್ನ ನಾನು ಪ್ಲಾನಿಂಗ್ ಕಮಿಷನ್ ಇದ್ದಾಗ ಬಜೆಟ್ನಲ್ಲಿ ನಾನು ಇಟ್ಟಿದ್ದೆ. ಇಬ್ಬರು ಮುಖ್ಯಮಂತ್ರಿಗಳಲ್ಲೂ ನಾನು ಅದನ್ನು ಪ್ರಸ್ತಾಪ ಮಾಡಿದ್ದೆ. ಪ್ರಸ್ತಾಪ ಮಾಡಿ ಅದನ್ನ ಒಂದು ಜೀವಾಯಿತು, ಒಂದು ಮೆಮೊರಾಂಡಮ್ ಆರ್ಟಿಕಲ್ ಆಗಲಿಲ್ಲ. ಈಗ ಅದು ಪೆಂಡಿಂಗ್ ಇದೆ. ಇದನ್ನು ಕೊಟ್ಟರೆ ನಮ್ಮ ಜನಾಂಗಕ್ಕೆ ಬಡವರಿಗೆ ಒಂದು ಆಶ್ರಯ ಆಗಿರ್ತಕ್ಕಂಥದ್ದು ಒಂದೇ ಒಂದು ಡಿಮ್ಯಾಂಡ್ ನಮ್ಮದು. ಅದನ್ನು ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಅದರಲ್ಲಿ ನ್ಯೂನತೆಗಳಿರ್ತಕ್ಕಂಥದ್ದು ನಾನು ಪ್ಲಾನಿಂಗ್ ಸ್ಮರಣ ಸಂಚಿಕೆ ಬಿಡುಗಡೆ ಮತ್ತು ಗ್ರಾಮೀಣ ಸೂರ್ಯನಂತಿರುವಂತಹ ನಮ್ಮ ಪೂಜ್ಯರ ಬಗೆಗಿನ ಜೀವನ ಕಥನ ಗಾಣಿಗ ಸೂರ್ಯ ಗ್ರಂಥ ಬಿಡುಗಡೆ ನೆರವೇರುತ್ತಾರೆ. ದಿನೇಶ್ ಗುಂಡೂರಾವ್ ಸಚಿವರು ಮಂಗಳೂರಿಗೆ ಹೋಗಬೇಕಾಗಿರೋದ್ರಿಂದ ನಮ್ಮ ಜನಾಂಗದ ಪರವಾಗಿ ಇಬ್ಬರು ಮಂತ್ರಿಗಳಿದ್ದಾರೆ, ಅವರಿಗೆ ಮೆಮೊರಾಂಡಮ್ ಅನ್ನು ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಂಡಿದ್ದೇನೆ. ನನಗೆ ಇಬ್ಬರು ಸಹ ಆತ್ಮೀಯರು. ಒಬ್ಬರು ಅವರ ತಂದೆಯವರು ನನಗೆ ಧರ್ಮದರ್ಶನದಲ್ಲಿ ಇವತ್ತು MSc ಮಾಡಬೇಕಾಗಿದ್ದು ಮೆಂಬರ್ಶಿಪ್ ಕೊಡಬೇಕಾಗಿದ್ದರೆ ಏನೇನು ವ್ಯವಹಾರ ನಡೀತಿದೆ ಅಂತ ನೀವೆಲ್ಲ ನೋಡಿದ್ದೀರ, ಅನುಭವಿಸಿದ್ದೀರ. ಆದರೆ ದಿವಂಗತ ಗುಂಡೂರಾಯರು ನಾನು ಧರ್ಮದರ್ಶನದಲ್ಲಿ ನಿಂತು ಅರ್ಜಿ ಕೊಟ್ಟಾಗ ಇವತ್ತು ಕೊಟ್ಟ 23 ಗಂಟೆಗಳಾಗಿತ್ತು, 24 ಗಂಟೆಗಳೊಳಗೆ ನನ್ನನ್ನು ಶಾಸಕನಾಗಿ ಮಾಡಬೇಕು. ಅವ್ರನ್ನ ನೆನಪುಗೋಸ್ಕರವಾಗಿ ನನ್ನ ಪುಸ್ತಕದಲ್ಲಿ ನಾನು ಯಾವತ್ತೂ ಸಹ ಮಾಡಿದ ಉಪಕಾರವನ್ನು ಮರೆಯತಕ್ಕಂಥವಲ್ಲ. ಅವರು ಇಲ್ಲೇ ಇದ್ದು ಸಹ ಮುಂದೆ ಅವರ ನೆನಪು ನನ್ನ ಜೊತೆಯಲ್ಲಿ ಇರಲಿ ಅಂತ ಹೇಳಿ ಅವ್ರ ಫೋಟೋವನ್ನು ನಾನು ಮನದಲ್ಲಿ ಹಾಕೊಂಡಿದ್ದೇನೆ ಮತ್ತು ಪುಸ್ತಕದಲ್ಲಿ ಅವರಿಗೆ ನನ್ನ ಗೌರವವನ್ನು ಅರ್ಪಣೆ ಮಾಡಿದ್ದೇನೆ. ನಮ್ಮ ಕಡೆಯವರಿಗೆ ಬೆಳೆದಂಥ ದಿನೇಶ್ ಗುಂಡೂರಾವ್ ಮಂತ್ರಿ ಆಗಲಿಕ್ಕೋಸ್ಕರ ನನಗೆ ಅತ್ಯಂತ ಸಂತೋಷವಾಗಿ ನಮ್ಮ ಒಂದು ಸಮಾವೇಶದಲ್ಲಿ ಕರೀಬೇಕು ಅಂತ ಹೇಳಿ ಉದ್ದೇಶದ ಬಹಳ ಪ್ರೀತಿ ವಿಶ್ವಾಸದ ಬಂದು ನಮಗೆ ಒಳ್ಳೆಯ ಮಾತುಗಳನ್ನು ನೀಡಿದ್ದಾರೆ. ಅದೊಂದು ಮತ್ತು ಇನ್ನ